ಕಳೆನೇ ಇಲ್ಲ ಗುರು. ಫೀಲ್ ಮಾಡ್ಕೊಂಡು ನಿಂತಿದ್ದೀನಿ, ಸಿಕ್ಕಾಬಿಟ್ಟೆ ಮಳೆ ಗುರು. ಅಲ್ಲಿ ಅಕ್ಕಪಕ್ಕದಲ್ಲಿ ಗಾಡಿಗಳೆಲ್ಲ ಬೇಜಾರು ಮಾಡ್ಕೊಂಡು ನಿಂತಾರೆ, ಯಾಕಂದ್ರೆ ಓಪನ್ ಗಾಡಿಗಳು ಎಲ್ಲ ಅಲ್ವಾ, ಅದಕ್ಕೆ ಲೋಡ್ ಆಗಲ್ಲ, ಎಲ್ಲ ಕಂಟೈನರ್. ಅಲ್ಲಿಂದ ಬೇಜಾರಾಗ್ಬಿಡ್ತು, ಸೀದಾ ಹೋಟ್ಲ್ ಒಳಗೆ ಹೊರಡೋದೆ. ಹೋಟ್ಲ್ ಒಳಗೆ ಹೋಗಿದ ತಕ್ಷಣ ಇಲ್ಲಿ ಪೊಂಗಲ್ ಐತೆ ಅಂದ್ರು, ಪೊಂಗಲ್ ತಿನ್ಕೊಂಡು ಆಚೆ ಬಂದು ನೋಡ್ತೀನಿ, ಹನಿತಾನೆ ಐತೆ ಗುರು. ಮಳೆ ಮಾತ್ರ ಬಿಡ್ತಾ ಇಲ್ಲ. ಗಾಡಿ ಒಳಗೆ ಹೋಗಿ ಕೂತ್ಕೊಬಿಟ್ಟು ಯಪ್ಪ ಯಾವಾಗ್ಲೂ ತಂದೆ ಬಿಡ್ತೀಯ ಮಳೆ ರಾಯ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಮಧ್ಯಾಹ್ನ ಆಗೋಯ್ತು. ತಿರ್ಗಾ ಹೋದೆ ಪರೋಟ ತಿನ್ನಕ್ಕೆ. ಪರೋಟ ತಿಂತೀನಿ ಗುರು. ಈ ತರ ತಿಂದ್ರೆ ಒಂಥರ ಮಜಾ ಗುರು. ದೇವ್ರದಿಂದ ಡ್ರೈವರ್ಗಳಿಗೆ ಮಾತ್ರ ಊಟ ತಿಂಡಿಗೇನು ಕೊರತೆ ಇಕ್ನಿಲ್ಲ ಗುರು. ಆ ದೇವ್ರು 3 ಹೊತ್ತು ತಿನ್ನಿಸ್ತಿಲ್ಲ ಅಂದ್ರೆ 2 ಹೊತ್ತಾದ್ರೂ ತಿನ್ನಿಸ್ತಾನೆ. ತಿನ್ಕೊಂಡು ಆಚೆ ಬಂದು ನೋಡ್ತೀನಿ ಗುರು, ಇನ್ನ ಹನಿತಾನೆ ಐತೆ ಗುರು. ಅವಾಗ್ಲಪ್ಪ ಈ ಮಳೆ ರಾಯ ಬಿಡ್ತಾನೆ, ನಮ್ಗೆ ಯಾಕೆ ಈ ತರ ಕಷ್ಟ ಕೊಡ್ತಾನೆ ಚಾಲಕರುಗಳಿಗೆ ಅನ್ಕೊಂಡು ಫೀಲ್ ಮಾಡ್ಕೊಂಡು ಹಾಸಿಗೆ ಮಾತ್ರ ಬೆಚ್ಚಗೈತೆ ಗುರು. ಮಲಿಕಳದ ಒಂದೇ ಚಿಂತೆ ಗುರು ನನಗೆ. ಸುತ್ತಲೂ ನೋಡ್ತೀನಿ ಗುರು, ಏನೇ ಮಳೆ ಹೋಯ್ದ್ರು ಸೆಕೆ ಮಾತ್ರ ಕಮ್ಮಿನೇ ಆಯ್ತಲ್ಲ. ಒಂದು ಬಾಡಿಗೆ ಬಂತು. ಆ ಬಾಡಿಗೆ ಬಂದಿದ ತಕ್ಷಣ ರೋಡ್ ಉದ್ದಕ್ಕೂ ನೋಡ್ಕೊಂಡು ಹೋಯ್ತೀನಿ ಗುರು. ಫುಲ್ ಮಳೆ ಎಲ್ಲಿ ಯಾವಾಗ ತುಂಬತೈತೆ ಅನ್ನೋದೇ ಗೊತ್ತಾಗಲ್ಲ ಗುರು. ಚೆನ್ನೈಯಲ್ಲಿ ಏನಾದ್ರು ತುಂಬ್ತು ಅಂದ್ರೆ ಗೊತ್ತಲ್ಲ ನಿಮಗೆ ಪರಿಸ್ಥಿತಿಗಳು ಯಾವ ತರ ಇರುತ್ತೆ ಅಂತ. ಆಮೇಲೆ ಗಾಡಿನೇ ಆಫ್ ಆಗ್ಬಿಡುತ್ತೆ. ನನಗೆ ಬೇರೆ BS6 ಅಲ್ವಾ 2.0 ಬೇರೆ, ಎಲ್ಲಿ ಸಂಸಾರಿ ನೀರಿಗಿರು ಹೊಲ್ಟೋಗಿ ಏನ್ ಪ್ರಾಬ್ಲಮ್ ಆಗುತ್ತೋ ಅಂತ ಇದೇ ಟೆನ್ಷನ್ ಗುರು ನನಗೆ. ಗಾಡಿ ಲೋಡಿಗೆ ಹೋಗೋ ತಕನು ಟೆನ್ಷನ್. ಒಂದು ಪ್ರಾಬ್ಲಮ್ ಬಂತು ಗುರು. ಏನ್ ಪ್ರಾಬ್ಲಮ್ ಅಂತ ಮುಂದೆ ತಿಳಿಸ್ತೀನಿ ನಿಮ್ಗೆ. ಕೊನೆಗೆ ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನಾಯ್ತು ಅನ್ನೋದು. ಆಲ್ಟಿ ನೋಡಿದ್ರೆ ಜಲ್ದಿ ಬರಪ್ಪ, ಎಲ್ಲಿದ್ಯಾ ಅಂತಾನೆ. ನಾನು ಹೇಳ್ತಾ ಇದ್ದೀನಿ ಅಣ್ಣ ಬರ್ತಾ ಇದ್ದೀನಿ ಕಾರಣ, ಇನ್ನ ದಾರಿಲೇ ಇದ್ದೀನಿ ಕಾರಣ, ಇನ್ನೊಂದು 10 ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟ್ಗೆ, ಬರ್ತಾ ಇದ್ದೀನಿ ಕಾರಣ ಅಂದ್ರು ಕೇಳ್ತಾ ಇಲ್ಲ. ಪಾಲ್ಟಿ 5 ನಿಮಿಷಕ್ಕೂ ಫೋನ್ ಮಾಡಿ ತಲೆ ತಿಂತಾ ಇದ್ದೆ. ನಾನು ಹೇಳ್ದೆ ಅಣ್ಣ ನಾವೇನ್ ಗಾಡಿ ಓಡಿಸ್ತಾ ಇದೀವ, ಇಲ್ಲಿ ಆರ್ಸ್ಕೊ ಬರ್ಬೇಕಣ್ಣ, ಇಲ್ಲಿ ಟ್ರಾಫಿಕ್ ಅಲ್ಲಿ ಹೆಂಗಣ ಬರ್ಬೇಕು ಅಂತ. ನೀವು 5 ನಿಮಿಷಕ್ಕೆ ಫೋನ್ ಮಾಡ್ತಾ ಇದ್ರೆ ನಿಮ್ ಫೋನ್ ರಿಸೀವ್ ಮಾಡಲ್ಲ ನಾನು, ಇಲ್ಲ ಅಂದ್ರೆ ನಾನು ಗಾಡಿ ಓಡಿಸ್ಲಣ ಅಂತ ಕೇಳಿದ್ಕೆ ಇಲ್ಲಪ್ಪ ಬೇಜಾರ್ ಮಾಡ್ಕೋಬೇಡ, ಲೋಡ್ ಐತೆ ಬಾ ಜಲ್ದಿ, ಮಳೆ ಬೇರೆ ಬರ್ತಾ ಐತೆ ಅಂದ. ಇಷ್ಟೆಲ್ಲ ಮಾತಾಡ್ದನ್ ಪಾಲ್ಟಿ ಕೊನೆಗೊಂದು ಡೈಲಾಗ್ ಹೊಡೆದ ಗುರು. ಡೈಲಾಗ್ ನಾ ಕೇಳಿ ತಲೆ ಸುತ್ತ ಬಂದ್ಬಿಡ್ತು ಗುರು. ಯಾಕೆ ಅಂತ ಕೇಳ್ತಾ ಇದೀರಾ, 15 ಕಿಲೋಮೀಟರ್ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ, ಇನ್ನು ಇರೋದೇ ಇನ್ನ 2 ಕಿಲೋಮೀಟರ್ ಸ್ಪಾಟ್. ಬೇಡ ನನ್ ಚಿಂತೆ, ಏನಣ್ಣ ಹಿಂಗೆ ಹೇಳ್ತಾ ಇದೆ ಅಂತ ಕೇಳಿದ್ರೆ ಏನ್ ಮಾಡಕ್ಕಾಗತ್ತಪ್ಪ, ಅದೆಲ್ಲ ಪರಿಸ್ಥಿತಿ, ಸಮಯ ಸಂದರ್ಭ ಅಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ದೆ. ಅದನ್ನೇ ಹೇಳ್ದೆ ಅಣ್ಣ ನಾವು ಅದೇ ತಪ್ಪನ ನಾವು ಮಾಡ್ಬಿಟ್ರೆ ನೀವೇನಣ್ಣ ಹೇಳ್ತೀರಾ, ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ನಮ್ಮ ಮರ್ಯಾದೆ ತೆಗಲ್ವಾ ನೀವು ಅಂತ ಕೇಳಿದಾಗ ಅದೆಲ್ಲ ಹಂಗ ಅನ್ಬೇಡ್ದು ಕಣಪ್ಪ ಅಂತ ಹೇಳ್ದ. ಇದ್ ದೂರ ಬಂದಿತ್ತು, ಇನ್ ಮುಂದೆ ನಾನು ಎಲ್ಲಿ ಹೋಗ್ಬೇಕು ಯಾವ ತರ ಹೋಗ್ಬೇಕು ಅಂತ ಕೇಳಿದ್ರೆ ಡೈಲಾಗ್ ಹೊಡಿತಾನೆ ಇದ್ದ. ನಾನು ಕಿವಿಲಿಕ್ಕಂಡು ಮಾತಾಡ್ತಾನೆ ಇದ್ದ. ವಾದಾಸದಿಗಳು ತುಂಬಾ ನಡೀತು, ಏನೋ ಪ್ರಯೋಜನ ಇಲ್ಲ ಗುರು. ಗಾಡಿನ ಅಲ್ಲೇ ಸೈಡ್ ಗೆಳ್ದ್ಬಿಟ್ಟ ಗುರು. ಇವಾಗ ಏನಣ್ಣ ಮಾಡ್ಬೇಕು ಅಂತ ಹೇಳ್ದ. ಬೆಳಗ್ಗೆ 11 ಗಂಟೆಗೆ ಬರಪ್ಪ ಲೋಡ್ ಮಾಡ್ತೀನಿ ಅಂತ ಹೇಳ್ದ. ನಾನು ಅಲ್ಲಿಂದ ಎಲ್ಲಣ್ಣ ನಿಲ್ಸೋದು ಗಾಡಿನ ಅಂತ ಹೇಳಿದ್ರೆ, ಅಲ್ಲೆಲ್ಲಾರು ನಿಲ್ಸ್ಕೊಳಪ್ಪ, ಬೆಳಗ್ಗೆ 11 ಗಂಟೆಗೆ ನಾನು ಕಾಲ್ ಮಾಡ್ತೀನಿ, ನೀನ್ ಲೋಡಿಗೆ ಬಾ ಅಂತ ಹೇಳ್ದ. ನಾನು ಅಲ್ಲಿಂದ ಗುರು ಒಳಗೆ ಎಲ್ಲೂ ಗಾಡಿ ನಿಲ್ಸಕ್ಕಾಗಲ್ಲ, ಸೈಡಲ್ಲೆಲ್ಲ ತೋರಿಸ್ತೀನಿ, ಏನೇನೈತೆ ಅದನ್ನೆಲ್ಲ ನೋಡ್ಕೊಳ್ಳಿ ಗುರು. ಯಾಕಂದ್ರೆ ಇವಾಗ ಏನು ಮಾಡಕ್ಕಾಗಲ್ಲ, ಪರಸ್ಥಳ ಬಂದಾಗ ಸುತ್ತಾಡಗದ ಟೈಮ್. ಇವಾಗ ನಾನಿದು ಇದೇ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ನೋಡಿದ ಜಾಗನ ನಾನ್ ತೋರಿಸ್ತೀನಿ, ಇಲ್ಲ ನಾನ್ ನೋಡಿರೋ ಜಾಗ ನೀವೇನಾದ್ರು ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಸಂಚಾರಿ ಚಾಲಕ ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೆ ಏನಾದ್ರು ಮನ್ಸಿಗೆ ಖುಷಿ ಆದ್ರೆ ಇದನ್ನ ಎಲ್ಲಿ ನೋಡಿದಿರಾ, ಯಾವ ತರ ನೋಡಿದ್ರ ಅವ್ರು ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ಇದೆಲ್ಲ ನಾನು ನೋಡಿದೀನಿ ಅಂತ. ಇದಕ್ಕೆಲ್ಲ ಏನ್ ಹೆಸರು ಐತೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ಹೆಸರು ಖಂಡಿತ ತಿಳಿಸಿ. ಈ ರೋಡ್ ಎಲ್ಲ ಯಾವ್ದು ಎಲ್ಲಿ ಬರುತ್ತೆ ಅಂತ ಹೇಳಿ. ನನಗೆ ಸಿಟಿ ಒಳಗೆ ತಿರ್ಗಾಡ್ತಾ ಇದೀನಿ ಅಷ್ಟೇ. ಚೆನ್ನೈಯಲ್ಲಿ ಯಾವ ಊರು ಯಾವ ಏರಿಯಾ ಅನ್ನೋದು ನನಗಂತೂ ಬಿಲ್ಕುಲ್ ಗೊತ್ತಿಲ್ಲ ಗುರು. ಈ ಕಡೆ ರೈಟ್ ಸೈಡ್ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಈ ಹೋಟ್ಲ್ ಒಳಗೆ ಹೋಗೋಣ ಬನ್ನಿ. ಈ ಹೋಟ್ಲ್ ಒಳಗೆ ಒಂದು ಘಟನೆ ನಡೀತಿದೆ, ಅದನ್ನ ಪೂರ್ತಿ ವಿಡಿಯೋ ಹಾಕ್ತೀನಿ ನೋಡಿ. ನೋಡಿದಾಗ ನಿಮ್ಗೆ ಹೇಳ್ತೀರಾ ಇಲ್ಲಿ ಊಟ ಮಾಡ್ಬೇಕಾ ಬೇಡವಾ ಅಂತ. ಈ ಹೋಟ್ಲ್ ಮರ್ಯಾದೆ ತೆಗಿಬೇಕು ಅನ್ನೋದು ನನಗೇನು ಇಂಟೆನ್ಷನ್ ಇಲ್ಲ ಗುರು. ಆದ್ರೆ ಕೊಡೋ ದುಡ್ಡು ಕೊಟ್ಬಿಟ್ಟು ಈ ತರ ಊಟ ಮಾಡ್ಬೇಕಲ್ಲ ಅನ್ನೋದು ಒಂದೇ ಒಂದು ಮನ್ಸಿಗೆ ಬೇಜಾರು. ಏನ್ ಡ್ರೈವರ್ಗಳಿಗೆ ಆಗ್ತಾನೋ ಇಲ್ಲ ಎಲ್ಲಾರ್ಗು ಇದೇ ತರ ಆಗ್ತಾನೋ ಗೊತ್ತಿಲ್ಲ ನನಗೆ. ಆದ್ರೆ ಆತ ನೋಡ್ಬಿಟ್ಟು ಹಾಕತ್ನೋ ನೋಡ್ದಲ್ಲೇ ಹಾಕತ್ನೋ ಅಂದಲ್ಲಿ ಮಾತ್ರ ಇತ್ತು. ಈ ವಿಡಿಯೋದಲ್ಲಿ ನೋಡಿ ಕೊನೆಗೆ ಹಾಕ್ತೀನಿ ನಾನು ಏನಾಯ್ತು ಅಂತ. ಆತನು ಬಗ್ ನೋಡ್ತಾನೆ, ಬೇರೆ ಅನ್ನ ತಂದ್ಕೊಳ್ಳೋಣ ಅಂತಾನೆ. ನೋಡಿ ತಿನ್ನಂಗ್ ನನಗೂ ಬೇಜಾರಾಗೋಯ್ತು. ಇವತ್ತು ನನಗೆ ಈ ಹೋಟ್ಲನ್ನು ನನಗೂ ಉಪವಾಸ ಆಗಿದ್ದು ಸತ್ಯ ಆಗೋಯ್ತು. ಇಲ್ಲೆಲ್ಲೂ ತಿನ್ನಕ್ಕೆ ಮನ್ಸೇ ಬರ್ನಿಲ್ಲ ಗುರು. ಯಾಕಂದ್ರೆ ಈ ಲೈನಲ್ಲಿ ಇರೋದೇ ಹಂಗೇನೆ. ಯಾಕಂದ್ರೆ ಫುಲ್ ಸುತ್ತಲೂ ಇರೋದೇ ಟ್ರಾನ್ಸ್ಪೋರ್ಟ್ ಲೈನ್ಗಳು. ಇಲ್ಲೇ ಮಾಡೋದೇ ಈ ತರ ಏನೋ, ಇಲ್ಲ ಇರೋದೇ ಈ ತರನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರದ್ದು ಬೇಜವಾಬ್ದಾರಿತನ ಊಟದಲ್ಲಿ ತೋರ್ಸಾರಲ್ಲ, ಅದು ನನಗೆ ಇಷ್ಟ ಆಗ್ಲಿಲ್ಲ. ನಿಮ್ಮ ಸಂಚಾರಿ ಚಾಲಕ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಡ್ತೀರಲ್ವಾ, ನೀವು ಮಾಡಿದಲ್ಲಿ ಇನ್ಯಾರು ಮಾಡ್ತೀರಾ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀರಾ.